फुर्सतगंज दिवाली पार्ट 2। वीर बाय। वीर 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 ಅರೆ ಒಳಗಡೆ ವೀರ್ ಎಲ್ಲಿದ್ದಾನೆ? ಒಳಗಡೆ ಇರೋದು ರೋಬೋ ಬಾಯ್. ಮತ್ತೆ ವೀರ್ ವೀರ್ ಅಂತ ಯಾಕೆ ಹೇಳ್ತಿದ್ದೀರಾ? ನನ್ನ ವೀರ್ ಒಳಗಡೆ ಇದ್ದಾನೆ, ಅವನ್ನ ಯಾರಾದ್ರೂ ಕಾಪಾಡಿ. ಏನು ವೀರೇ ರೋಬೋ ಬಾಯಾ? ನಾನು ಮುಂಚೆಯಿಂದಾನೇ ಹೇಳ್ತಾ ಇದ್ದೆ, ಯಾರು ನನ್ನ ನಂಬಲೇ ಇಲ್ಲ. ವೀರ್ ವೀರ್ ಅಪ್ಪ ಹುಷಾರಾಗಿದ್ಯಾ ಮಗು? ಇಲ್ಲ, ನಾನು ಹುಷಾರಾಗಿದ್ದೆ. ಆಗಿದ್ದೇನು ಅಂದ್ರೆ, ಫಿಶರ್ಮನ್ ರೋಬೋಟ್ ತಿಂಬಕ್ಟು ಇಲ್ಲಿಂದ ಆಚೆ ಹೋದ ತಕ್ಷಣ ಮ್ಯಾಗ್ನೆಟಿಕ್ ಪೋಲ್ ಆನ್. ರೋಬೋ ಬಾಯ್ ಬೇಗ ಮಾಡು ಪ್ಲೀಸ್. ಥ್ಯಾಂಕ್ ಯು ರೋಬೋ ಬಾಯ್. ಯು ಆರ್ ವೆಲ್ಕಮ್. ಹೇ ರೋಬೋ ಬಾಯ್, ಎಲ್ರಿಗೂ ಗೊತ್ತಾಗಿದೆ ನೀನೇ ವೀರ್ ಅಂತ. ಜಸ್ಟ್ ಇಮ್ಯಾಜಿನ್, ರೋಬೋ ಬಾಯ್ ನಮ್ಮ ಪಕ್ಕದ ಮನೆಯವನು, ಮತ್ತಿದು ನಮಗ್ ಗೊತ್ತೇ ಇಲ್ಲ. ಹಾ ವೀರ್ ಹೇಳು, ಏನ್ ಕೆಲ್ಸ ಇದೆ? ಇವ್ರೆಲ್ರಿಗೂ ಗೊತ್ತಾಗಿದೆ ವೀರೇ ರೋಬೋ ಬಾಯ್ ಅಂತ. ಇವ್ರಿಗೆಲ್ಲ ಇದನ್ನ ಮರ್ಸು. ಸರಿ ಗೆಳೆಯರೇ, ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಹ್ಯಾಪಿ ದಿವಾಲಿ. ನೀನ್ ಹೇಳ್ದೆ ರೋಬೋ ಬಾಯ್ ಸತ್ತೋದ ಅಂತ, ಆದ್ರೆ ಟಿವಿಯಲ್ಲಿ ಬರ್ತಾ ಇದೆ ಅವನು ಬದುಕಿದಾನೆ ಅಂತ, ಮತ್ತು ಫ್ಯಾಕ್ಟ್ರಿಯಲ್ಲಿ ಇದ್ದಂತಹ ಎಲ್ಲಾ ಜನರನ್ನು ಅವ್ನು ಕಾಪಾಡಿದಾನೆ ಅಂತ ತೋರಿಸ್ತಾ ಇದ್ದಾರೆ. ಸಾರಿ ಬಾಸ್, ಆದ್ರೆ ಎಲ್ಲಿಗಂಟ ರಕ್ಷಿಸ್ತಾನೆ? ತಗೋ, ಈ ಮಿಠಾಯಿ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಇವತ್ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡೋಣ. ನನ್ ರೋಬೋಟ್ಗಳನ್ನ ಅಡ್ಗೆ ಭಟ್ರನ್ನಾಗಿ ಮಾಡಬೇಡ ನೀನು. ನಾನು ನಿರ್ಧಾರ ಮಾಡಿದ್ದೀನಿ, ಈ ಬಾರಿ ಫುರ್ಸತ್ಗಂಜ್ ನಲ್ಲಿ ಯಾರು ಕೂಡ ದೀಪಾವಳಿ ಆಚರಿಸೋದಿಲ್ಲ. ಈ ಬಾರಿ ಫುರ್ಸತ್ಗಂಜ್ ನಲ್ಲಿ ಬೆಳಕಿರೋದಿಲ್ಲ, ಕತ್ಲಿರುತ್ತೆ. ಮತ್ತು ಈ ದೀಪಾವಳಿ ವೀರ್ನ ಕೊನೆ ದೀಪಾವಳಿ ಆಗಿರುತ್ತೆ. ಮತ್ತು ನನ್ನ ಈ ಕೆಲಸ ಕ್ರೈಂಗ್ ರೋಬೋಟ್ ಮಾಡುತ್ತೆ. ಕ್ರೈಂಗ್ ರೋಬೋಟ್. ಇಲ್ಲಿ ಇವನೇ ಅಳ್ತಿದ್ದಾನೆ. ಇವನ್ ಬೇರೆಯವ್ರನ್ನ ಹೇಗೆ ಅಳಿಸ್ತಾನೆ? ಇವನಲ್ಲಿ ಏನ್ ಚಂದ ಇದೆ ಬಾಸ್? ಸ್ಪೆಷಾಲಿಟಿನ ಅಲ್ಲೋಡು, ಅಲ್ಲಿ ಕಣ್ಣೀರ್ ಬೀಳ್ತಾ ಇದೆಯಲ್ಲ ಅಲ್ಲೋಡು. Genius, boss. She is right, boss. She is right. ಇದೆಂತ ಡಬ್ಬ ರಂಗೋಲಿ ಮಾಡಿದ್ಯಾ ನೀನು? ನಿಜವಾಗ್ಲೂ ಕೆಟ್ಟದಾಗಿದೆ. ಏನ್ ಮಾಡ್ತಿದ್ಯಾ? ಎಷ್ಟು ಕಷ್ಟಪಟ್ಟು ಮಾಡಿದೆ. ಇದ್ರಲ್ಲಿ ಕಷ್ಟ ಪಡೋದು ಏನಿದೆ? ಇದಕ್ಕಿಂತ ಅದ್ಭುತವಾದ ರಂಗೋಲಿ ನಾನ್ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ಸ್ಟೆನ್ಸಿಲ್ಸ್ ಇದೆ, ಅದನ್ನ ಹಿಡ್ಕೊಂಡು ಅದ್ರೊಳಗಡೆ ಬಣ್ಣ ಹಾಕಿದ್ರೆ ಸಾಕು, ನನ್ನ ರಂಗೋಲಿ ಸಿದ್ಧವಾಗಿರುತ್ತೆ. ಬಂಟಿ, ನೀನ್ ಹಾಕ್ಬಿಟ್ಟು ನೋಡೋಣ, ನೀನ್ ಹೇಗಾಗ್ತೀಯ ಅಂತ ನಾವು ನೋಡ್ಬೇಕಾಗಿದೆ. ಓಫೋ, ಈ ಗಾಳಿ ಎಲ್ಲದನ್ನು ಹಾಳು ಮಾಡ್ತು. ಸರಿ, ಮತ್ತೆ ಮಾಡೋಣ. ನೋ, ಮತ್ತೆ ಮಾಡ್ಬೇಕಾಗುತ್ತೆ.
ಈ ಗಾಳಿಗೆ ಏನಾಗಿದೆ? ಯಾಕೆ ಹೀಗ್ ನನಗೆ ಕಾಟ ಕೊಡ್ತಾ ಇದೆ? ಈ ಗಾಳಿ ಬಿದ್ದಿರೋದು ರಂಗೋಲಿಯ ಹಿಂದೆ ಅಲ್ಲ, ಬದಲಾಗಿ ನಿನ್ನ ಹಿಂದೆ. ಯಾರದು? ಯಾರು ಮಾತಾಡಿದ್ದು? ಇದು ನಾನ್ ಮಾತಾಡ್ತಿರೋದು. ಇನ್ನೊಂದ್ಸಲ ಯಾರ್ ರಂಗೋಲಿ ಬಗ್ಗೆನೂ ತಮಾಷೆ ಮಾಡ್ಬೇಡ. ರಂಗೋಲಿ ಹಾಕೋದು ಚೆನ್ನಾಗ್ ಕಾಣ್ಲಿ ಅಂತ, ತಮಾಷೆ ಮಾಡೋದಕ್ಕಲ್ಲ. ಅರ್ಥ ಆಯ್ತಾ? ರಂಗೋಲಿಯ ಬೂತ್. ಅಯ್ಯೋ, ನನಗೆ ಕ್ಷಮಿಸು, ನಾನು ಏನು ಮಾಡಿಲ್ಲ, ಕ್ಷಮಿಸು. ದೀಪಾವಳಿಯ ಶುಭಾಶಯಗಳು. ದೀಪಾವಳಿಯ ಶುಭಾಶಯಗಳು ನಿಮ್ಗೂನು ಶುಭಾಶಯಗಳು ಸಾಬ್. ಅದೇನದು? ಆ ಆಕಾಶ ಬುಟ್ಟಿ ಅಂತೂ ಪೂರ್ತಿ ಫುರ್ಸತ್ ಗಂಜ್ನ ವಿದ್ಯುತ್ತನ್ನ ಎಳ್ಕೊಳ್ತಾ ಇದೆ. ಸಾರಿ, ಡೋಂಟ್ ಮೈಂಡ್. ಫುರ್ಸತ್ ಗಂಜ್ನ ಜನರೇ, ಫುರ್ಸತ್ ಗಂಜ್ನಲ್ಲಿ ಇನ್ಮೇಲೆ ಬರೀ ಕತ್ಲು ಇರುತ್ತೆ. ನೋ ಬೆಳಕು, ನೋ ದೀಪಾವಳಿ, ನೋ ಹೊಳಪು. ಫುರ್ಸತ್ ಗಂಜಲ್ಲಿ ದಿವಾಲಿ ನಡೆಯುತ್ತೆ. ಜಗತ್ತಿನ ಯಾವುದೇ ತಾಕತ್ತು ಅದನ್ನ ನಿಲ್ಸಕ್ಕಾಗೋದಿಲ್ಲ. ಈ ಕತ್ಲು ಮುಗಿಯುತ್ತೆ, ಫುರ್ಸತ್ ಗಂಜ್ ಮತ್ತೆ ಎದ್ದೇಳುತ್ತೆ. ನೀನ್ ಯಾಕೆ ಅಳ್ತಾ ಇದ್ಯಾ? ಸಾರಿ, ಡೋಂಟ್ ಮೈಂಡ್. ಓಹೋ, ಈ ಕರೆಂಟ್ ಯಾವಾಗ ಬರುತ್ತೆ? ಈಗಂತೂ ನಮಗೆ ರೋಬೋ ಬಾಯ್ನೇ ಸಹಾಯ ಮಾಡ್ಬೇಕಾಗಿದೆ. ಚಿಂಟು, ಬೇಗ ಮಾಡು. ಪುರುಷೋತ್ಗಂಧಲ್ಲಿ ಫುಲ್ ಬೆಳಕಟ್ಸು. ವೀರವನ್ನ ಹೊಡೆದಾಕ್ತಾನೆ. ಈಗ್ಲೇ ಮಾಡ್ತೀನಿ. ಅಗಡಂ ಬಗಡಂ ಆಲಂ ಪಾಲಂ ಇಕಿಡಂ ತಿಕಿಡಂ ದಮ್ ದಮಾದಂ. ಪ್ರತಿ ಮನೆಯಲ್ಲೂ ಬರ್ಲಿ ಬೆಳಕು. ಅಯ್ಯೋ, ಇಷ್ಟೊಂದು ಕಂಡಿಲ್ ಎಲ್ಲಿಂದ ಬಂತಪ್ಪ? ಸಾರಿ, ಡೋಂಟ್ ಮೈಂಡ್. ಈಗ ಈ ಫುರ್ಸತ್ ಗಂಜ್ನ ವೀರನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ, ಎಲ್ಲಿ ಇವನ ದೀಪಾವಳಿ ಆಚರಿಸಬೇಕಾಗಿದೆಯೋ ಅಲ್ಲಿಗೆ. ವೀರ್, ಈಗ ನಿನ್ನನ್ನು ಯಾರು ಕೂಡ ಕಾಪಾಡೋಕ್ಕಾಗೋದಿಲ್ಲ. ನನ್ನ ಕೈಲೂ ಆಗೋಲ್ಲ. ಐ ಆಮ್ ಗ್ಲಾಡ್, ವೆರಿ ವೆರಿ ಗ್ಲಾಡ್.
ಜಿಂಟು ಫುರ್ಸತ್ಗಂಜ್ ಮುಂಚೆ ಹೇಗಿತ್ತು ಹಾಗೆ ಮಾಡು ಈಗ. ಬೇಗ ವಿದ್ಯುತ್ ಎಲ್ಲ ಹೋಗ್ಸು. ಮುಂಚೆ ಹೇಗಿತ್ತು? ಈಗ್ಲೇ ಮಾಡ್ತೀನಿ. ಅಗಡಂ ಬಗಡಂ ಆಲಂ ಪಾಲಂ ಇಕಿಡಂ ತಿಕಿಡಂ ದಮ್ ದಮಾದಂ.